ಕಾಂಗ್ರೆಸ್ ರಾಜ್ಯದಲ್ಲಿ ಎಲ್ಲರೂ ಕೂಡ ಬಹಳ ಕಾತರದಿಂದ ಈ ಬಜೆಟ್ ಅನ್ನ ನೋಡ್ತಾ ಇದ್ದಾರೆ. ಆದರೆ ಕಳೆದ 2 ಬಜೆಟ್ ಅನ್ನು ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯವರು ಏನು ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಯಾವುದರಲ್ಲೂ ಅಭಿವೃದ್ಧಿಗೆ ಹಣವನ್ನ ಮಿಟ್ಟಿಲ್ಲ. ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತ ಹಣವನ್ನ ಕಟ್ ಮಾಡಿ ಹಾಕಿದ್ದಾರೆ. ಎಲ್ಲ ನಿಗಮಗಳಲ್ಲಿ ಸಾಲ ಏನು ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ. ಒಂದು ವಾಲ್ಮೀಕಿ ನಿಗಮದಲ್ಲಂತೂ 187 ಕೋಟಿನೂ ಲೂಟಿ ಹೊಡೆದು ಕಾಂಗ್ರೆಸ್ಸಿನ ಎಲೆಕ್ಷನ್ಗೆ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹಣ ಇಲ್ಲ, ಪಾಪರ ಹೊಟ್ಟಿದ್ದಾರೆ, ಬೀದಿಗೆ ಬಂದಿದ್ದಾರೆ. ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಅಂತ ಸ್ಥಿತಿಯಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಯಾರೂ ಕೂಡ ಸಾಲವನ್ನ 1 ಲಕ್ಷಕ್ಕೆ ಏರಿಸ್ತೋರಿಲ್ಲ. ಈ ಪುಟ್ಟಾತ್ಮ ಒಂದೇ ವರ್ಷದಲ್ಲಿ 1 ಲಕ್ಷ ಸಾಲ, 1,05,000 ಅಂದ್ರೆ ಮನೆ ಆಳ ಸಿದ್ದರಾಮಯ್ಯ 1,05,000 ಲಕ್ಷ ಕೋಟಿ. ಓಕೆನಾ? ಇನ್ನೇ 300 ವರ್ಷ ಮಾಡ್ಬೇಕು, ಇರಲ್ಲ ಸಿದ್ದರಾಮಯ್ಯ, 3 ವರ್ಷ ಇರಲ್ಲ. ಇಂಥ ಸಾಲ ಮಾಡಿ ಅವರು ಈಗ ಮೊನ್ನೆ ನಾವೆಲ್ಲ MLA ನೋಡಿ, ಆಯ್ತು ನಿಮ್ದು ಅಭಿವೃದ್ಧಿಗೆ ಹಣ ಕೊಡಿ, ಶಾಸಕರು ಏರಿಯಾಗೆ ಹೋಗೋಕ್ಕೆ ಮಾನ ಮರ್ಯಾದೆನಿಲ್ಲ. ಎಲ್ಲ ಪಾರ್ಟಿಯವ್ರಿಗೂ ಅಟ್ಲೀಸ್ಟ್ ಮರ್ಯಾದೆಗಾದರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದರೆ ಏನು ಹೇಳಿದ್ರು? ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ, ನಮ್ಮ ಹತ್ರ ಹಣ ಇಲ್ಲ ಅಂದರು. ಈಗೇನು ಮಾಡ್ತಾ ಇದ್ದಾರೆ? 1,05,000 ಕೋಟಿ ತಗೊಂತಾ ಇದ್ದಾರೆ. ಈಗ ಲೋನ್ ತಗೊಂಡಿದ್ದಾರೆ. ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದರೆ ಅದರಲ್ಲಿ 60% ಲಂಚ ಹೊಡೆಯೋಕ್ಕೆ. ಅವ್ರ ಹತ್ರ ದುಡ್ಡಿಲ್ಲ. ಈ ಸಾಲ ಮಾಡಿ ಲಂಚ ಹೊಡೆಯೋದು, ಸಾಲ ಮಾಡಿ ತುಪ್ಪ ತಿನ್ನುವಂತಾರೆ. ಇದು ಕಾಂಗ್ರೆಸ್ ಅವರಂಗಲ್ಲ. ಸಾಲ ಮಾಡಿ ಲಂಚ ಹೊಡಿ, ಸಾಲ ಮಾಡಿ ಲಂಚ ಹೊಡಿ. ಹಿಂದೆ ಸಾಲ ಮಾಡಿ ತುಪ್ಪ ತಿನ್ನಿ ಅಂದರು, ಈಗ ಸಾಲ ಮಾಡಿ ಲಂಚ ಹೊಡೀರಿ ಅಂತ ಮಾಡಿ ಈಗ ಲಂಚ ಹೊಡೆಯೋಕ್ಕೆ ಸಾಲ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ಇಳಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡಾಫೆ ಮಾಡಿ ಸುಳ್ಳುಗಳನ್ನು ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ, ಹೆಂಚುಗಳೆಲ್ಲ ಬಿದ್ದೋಗಿ ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ, ರಿಪೇರಿ ಇಲ್ಲ. ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ. ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ. ಅಂಗನವಾಡಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. ಎಲ್ಲ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ, ಡೀಸೆಲ್ ಇಲ್ಲ. ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ. ಈಗ ಪಾಪರಾಗಿ ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡೋ ರೀತಿ ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಇದ್ದಾರೆ. ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ. ಅಟ್ಲೀಸ್ಟ್ ನಾವಿವತ್ತು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂದರೆ, 2 ವರ್ಷ ಹಾಳು ಮಾಡಿದ್ರಿ, ಈ ವರ್ಷ ಆದರೂ ಅಭಿವೃದ್ಧಿಗೆ ಹಣ ಕೊಡಿ. ಶಾಸಕರು ಗೌರವದಿಂದ ಕ್ಷೇತ್ರದಲ್ಲಿ ಹೋಗಿ ತಲೆ ಎತ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ. ಮನೆ ಆಳ ಕಾಂಗ್ರೆಸ್ ಅವರೇ ಇನ್ನಾದರೂ ಬುದ್ಧಿ ಕಲೀರಿ ಅಂತೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.